ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಡೇಸ್ ಆಫ್ ಫಾರ್ಮರ್ಸ್ ಚಾನಲ್. ಗೈಸ್, ಹೆಂಗಾಗಿದೆ ಅಂದರೆ ಮಳೆಗಾಲ ಈ ವರ್ಷ ಮಳೆ ಬರುತ್ತೋ ಬಿಡುವೋ ಅತ್ಲಾಗೆ ಬೇಕೋ ಬೇಡವೋ ಅನ್ನೋ ಹತ್ರ ಬರ್ತಾ ಇದೆ. ಯಾಕೆ ಈ ಥರ ಆಯಿತು ಅಂತಲೇ ಗೊತ್ತಾಗ್ತಿಲ್ಲ. ಇವಾಗ ನೀವು ನೋಡ್ತಾ ಇರ್ಬೋದು, ಎಲ್ಲೆಲ್ಲೋ ನನ್ನ ಕಡೆ ಉದುರ್ತಾ ಉಂಟು, ಒಂದೊಂದು ಕಡೆ ಉದುರ್ತಾ ಇಲ್ಲ. ಅದು ನಮ್ಮೂರ್ಗಂತೂ ಕೇಳಲೇಬೇಡಿ. 4 ದಿವಸ ಬಂತು, ಅದಾದ್ಮೇಲೆ ಈಗ 4 ದಿವಸದಿಂದ ಇಲ್ಲವೇ ಇಲ್ಲ, ಆ ಥರ ಆಗಿದೆ. ಈಗ ನಾನು ಬೈಪಾಸಲ್ಲಿ ಹೋಗ್ತಿದ್ದೆ, ಇಲ್ಲೊಂದು ಸ್ವಲ್ಪ ಮಳೆ ಬರ್ತಾ ಇದೆ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲೂ ಕೂಡ ಮಳೆನೇ ಬರ್ತಾ ಇಲ್ಲ. ಮಲೆನಾಡು ಪ್ರದೇಶದಲ್ಲಿ ಎಷ್ಟು ಮಳೆ ಆಗಬೇಕಾಗಿತ್ತು ಇಷ್ಟೊತ್ತಿಗೆ. ಈಗ ನಮ್ಮ ಸಕಲೇಶ್ಪುರ ಹೊಳೆ ಕೂಡ ಹೋದ ವರ್ಷ ಎಲ್ಲ ತುಂಬಿ ಎರಿತಾ ಇತ್ತು. ಈ ವರ್ಷ ಅಂತೂ ಹೊಳೆಲಿ ಕೂಡ ನೀರು ಕಮ್ಮಿನೇ ಇದೆ. ನಮ್ಮ ಮಲೆನಾಡು ಸೈಡೆ ಏನೋ ಒಂಥರ ಆಗ್ಬಿಟ್ಟಿದೆ. ಕರೆಕ್ಟ್ ಟೈಮಿಗೆ ಮಳೆ ಇಲ್ಲ, ಒಳ್ಳೆ ಬೆಳೆ ಇಲ್ಲ. ಒಳ್ಳೆ ಬೆಳೆ ಬಂದರೂ ಕೂಡ ಒಳ್ಳೆ ಬೆಳೆಗೊಂದು ಒಳ್ಳೆ ರೇಟ್ ಇಲ್ಲ. ಯಾವ್ದು ಮಾಡೋದು ಯಾವ್ದು ಬಿಡೋದು ಅನ್ನೋ ಥರ ಆಗೋಗ್ಬಿಟ್ಟಿದೆ. ಈಗ ತೋಟ ಅಂತೂ ಮಾಡೋದು ಭಾರಿ ಕಷ್ಟ ಆಗ್ಬಿಟ್ಟಿದೆ. ಈಗ ಮೊದಲು ಬೇರೆ ಜನಗಳು ಸಿಕ್ಕೋದು ಸ್ವಲ್ಪ ಕಷ್ಟ, ಹೆವಿ ಲೇಬರ್ ಚಾರ್ಜು ಎಲ್ಲ ಕೂಡ ಮೇಂಟೈನ್ ಮಾಡಿ ಕಾಫಿ ತೋಟ ಮಾಡೋದು ಭಾರಿ ಕಷ್ಟ ಆಗ್ಬಿಟ್ಟಿದೆ. ನಿಮಗೆ ಗೊತ್ತು, ಕಾಫಿ ತೋಟ ಇಟ್ಟವ್ರಿಗೆ ಎಲ್ಲರಿಗೂ ಕೂಡ ಈ ಅನುಭವ ಆಗ್ತಾ ಇದೆ ಈಗಾಗಲೇ. ಕಾಫಿ ರೇಟ್ ಕೂಡ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಾರ್ಕೆಟ್ ನೋಡಿದ್ರೆ ಸಿಕ್ಕಾಪಟ್ಟೆ ಪ್ಲಸ್ಸಲ್ಲಿ ಉಂಟು. ಆದರೆ ರೇಟ್ ನೋಡಿದ್ರೆ ಕಾಫಿ ಕ್ಯೂರಿಂಗಲ್ಲಿ ರೇಟ್ ಮಾಡ್ತಾ ಇಲ್ವೋ, ಇಲ್ಲ ಕಾಫಿ ಬೋರ್ಡ್ ಅವ್ರು ಏನಾರು ಮಾಡ್ತಿದಾರೋ ಏನು ಅಂತಲೇ ಗೊತ್ತಾಯ್ತಾ ಇಲ್ಲ. ಈಗ ಏನು ಮಾಡಬೇಕಂದ್ರೆ ಎಲ್ಲ ಜನಗಳು ಸೇರಿ ಕಾಫಿ ಬೋರ್ಡ್ ಅವ್ರ ಹತ್ರ ಒಂದು ಮನವಿಯನ್ನು ಮಾಡಿ, ಕಾಫಿ ಬೆಳೆಗೆ ನಮಗೆ ಒಂದು ಒಳ್ಳೆ ಒಂದು ರೇಟ್ನ ನಿಗದಿ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಂದು ಕಮೆಂಟ್ನ ಮಾಡಿ, ಇದರಿಂದನಾರು ನಾನು ಕಾಫಿ ಬೋರ್ಡ್ಗಳಲ್ಲಿ ಅಲ್ಲಿ ಇಲ್ಲಿ ವೀಡಿಯೋನ ಸೆಂಡ್ ಮಾಡ್ತೀನಲ್ಲ, ಅವಾಗ ಅವರು ಕೂಡ ನೋಡ್ಬಿಟ್ಟು ಏನಾದ್ರು ಒಂದು ಕಾಫಿ ಪ್ಲಸ್ ಆದರೂ ಕೂಡ ಯಾಕೆ ರೇಟ್ನ ಒಳ್ಳೆ ರೇಟ್ನ ಕೊಡ್ತಾ ಇಲ್ಲ ಏನು ಅನ್ನೋದು ಕೂಡ ಅವರು ಒಂದು ನಮಗೆ ಹೆಲ್ಪ್ ಮಾಡ್ಬೋದು ಅಂತ ಅನ್ಕೋತೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋಗೆ ಒಂದು ಕಮೆಂಟ್ನ ಮಾಡಿ, ಯಾಕಂದರೆ ಕಾಫಿಗೆ ಒಂದು ಒಳ್ಳೆ ಬೆಲೆ ಸಿಗ್ತಾ ಇಲ್ಲ. ಹಂಗಾಗಿ ಪ್ರತಿಯೊಬ್ಬರಿಗೂ ಕಾಫಿ ಬೆಳೆಗಾರರಿಗೂ ತುಂಬ ಕಷ್ಟ ಆಗಿದೆ. ಇನ್ನು ಓಸದಿ ಕುಯ್ದಿರೋ ಕಾಫಿ ಕೂಡ ಇನ್ನೂ ಯಾರು ಕೂಡ ಮಾರ್ಕೊಂಡಿಲ್ಲ, ಎಲ್ಲ ಕ್ಯೂರಿಂಗಿಗೆ ಕೊಟ್ಟಿದ್ದಾರೆ. ಆದರೆ ಒಳ್ಳೆ ರೇಟ್ ಸಿಗ್ದಲೇ ಕೊಡ್ತಾ ಇಲ್ಲ, ಮಾರಕ್ಕಾಗ್ತಾ ಇಲ್ಲ. ರೇಟ್ ಆದರೂ ಕೂಡ ಕ್ಯೂರಿಂಗ್ನಲ್ಲಿ ಕೂಡ ರೇಟ್ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಕಡೆ ಅಂತೂ ಈ ವರ್ಷ ಇಷ್ಟೊತ್ತಿಗೆ ಏನಿಲ್ಲ ಅಂದ್ರೆ ಒಂದು 30-40 ಇಂಚ್ 50 ಇಂಚ್ ಮೇಲೆ ಮಳೆ ಆಗಿರೋದು. ಈಗ ಬರೋಬ್ಬರಿ 15 ಇಂಚ್ ಮಳೆ ಆಗಿರ್ಬೋದು ಅಷ್ಟೇ. ಅದಕ್ಕಿಂತ ಮಳೆ ಅಂತೂ ಆಗೇ ಇಲ್ಲ. ಬೀಸಿದ್ರೆ ಬೆಳಿಗ್ಗೆ ಗಾಳಿ ಬೀಸುತ್ತಷ್ಟೇ, ಮಳೆನೇ ಬರ್ತಾ ಇಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಅದರಲ್ಲೂ ಕೂಡ ನಾವು ನೀರೆಲ್ಲ ಹೊಡೆದ್ವಿ ಕಾಫಿ ಟೈಮಲ್ಲಿ, ಅಲ್ಲ ಹೂವಿನ ಟೈಮಲ್ಲಿ ಹೂವಿನ ಮಳೆನೂ ಕೂಡ ಸರಿ ಬರಲಿಲ್ಲ. ಬ್ಯಾಕಿಂಗ್ ಹೊಡೆದ್ವಿ. ಈ ಸತಿ ಕಾಫಿ ಗಿಡಕ್ಕೆ ನೀರು ಹೊಡೆದು ಸಾಕಾಗಿ ಹೋಗ್ಬಿಟ್ಟಿದೆ. ಮರಗಸಿ ಬೇರೆ ಮಾಡಿಸಿದೀವಿ, ಇನ್ನು ಬಿಟ್ಟರೆ ವಿಧಿ ಇಲ್ಲ. ಹಾಗಾಗಿ ನಿಮಗೂ ಕೂಡ ಮರಗಸಿ ಮಾಡಿಸ್ತಾರೆ ಈ ಥರ ಅನುಭವ ಆಗ್ತಿದ್ರೆ ಆದಷ್ಟು ಕಮೆಂಟ್ನ ಮಾಡಿ. ಬನ್ನಿ, ಇವಾಗ ನಮ್ಮ ತೋಟದಲ್ಲಿ ನಾವು ಕೂಡ ಈಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡಿದ್ದೀವಿ. ಇವಾಗ ಆಳ್ವಾಣ ಕಡಿತಾ ಇದ್ದೀವಿ. ಯಾಕಂದರೆ ಮಳೆ ಬಿದ್ದ ಮೇಲೆ ಆಳ್ವಾಣ ಕಡಿಬೇಕು ಅಂತಾರೆ. ಹಾಗಾಗಿ ಮಳೆ ಬಿತ್ತು, ಮತ್ತು ಮಳೆ ಬೀಳ್ಬೇಕಾದ್ರೂ ಕೂಡ ಕಡಿಬೋದು. ಇವಾಗ ಕಡಿದಲ್ಲೇ ಹಂಗೆ ಬಿಟ್ಟರೆ ಇನ್ನು ಮತ್ತೆ ಜೋರು ಮಳೆ ಇಟ್ಕೊಂಡ್ರೆ ಕಷ್ಟ. ಅವಾಗ ಆಳ್ವಾಣ ಕಡೆಗೆ ತುಂಬ ಹಿಂಸೆ ಆಗುತ್ತೆ. ಮತ್ತು ಮೆಣಸಿನ ಬೀಳು ಕೂಡ ಎಲ್ಲ ಕೂಡ ಚಿಗುರುತ್ತಾ ಉಂಟು. ಅವಾಗ ಗರಿ ಎಲ್ಲ ಬಂದಿರುತ್ತೆ, ಕಡ್ದು ಅವಾಗ ಅದೆಲ್ಲ ಬಿದ್ದಾಗ ಮೆಣಸಿನ ಚಿಗುರು ಆಗಲಿ ಗರಿ ಆಗಲಿ ಎಲ್ಲ ಉದುರೋಗುತ್ತೆ. ಹಾಗಾಗಿ ಇದೊಂದು ಒಳ್ಳೆ ಟೈಮು. ಯಾರ್ಯಾರು ಕಡ್ದಿಲ್ವೋ ಇನ್ನು ಆದಷ್ಟು ಬೇಗ ಆಳ್ವಣ್ಣನ ಕಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾರು ಕೂಡ ಅಪ್ಪಿ ಕೂಡ ಲೇಟ್ನ ಮಾಡಕ್ಕೆ ಹೋಗ್ಬೇಡಿ. ಆಳ್ವಣ ಕಡಿಯೋಕ್ಕೆ ಇದು ಒಳ್ಳೆ ಟೈಮು. ಮಳೆ ಐತೆ ಮಳೆ ಇಲ್ಲ ಅಂತ ಏನೋ ಇದು ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ಬೇಗ ಕಡ್ಕೊಳ್ಳಿ. ಈಗ ಮಳೆ ಯಾವ ಥರ ಆಗಿದೆ ಅಂದರೆ, ಮತ್ತೇನಾರು ಈಗ ನಮಗೆ ಒಂದೇ ಸತಿ ಜೋರ ಮಳೆ ಹಿಡಿದ್ರೆ ಭಾರಿ ಕಷ್ಟ. ಯಾಕಂದರೆ ಮೆಣಸಿನ ಬೀಳಾಗಲಿ ಕಾಫಿಗಾಗಲಿ ಈಗ ಬಿಸಿಲು ಹೊಡೆದು ಮಳೆ ಬಂದ ತಕ್ಷಣ ಈಗ ಬಿಸಿಲು ಹೊಡೆತ ತಡೆಯೋಕ್ಕಾಗ್ದಲ್ಲೇ ಕಾಫಿ ಎಲ್ಲ ಉದ್ರ ಪರಿಸ್ಥಿತಿ ಬಂದಿರುತ್ತೆ. ಆಗ ಮಳೆ ಬಂದ ತಕ್ಷಣ ಮತ್ತೆ ಅದು ನಿಲ್ಲೋದಿಲ್ಲ. ಇನ್ನು ಮಳೆ ನೀರು ಹನಿ ಬಿದ್ದಾಗ ಉದ್ರ ಪರಿಸ್ಥಿತಿಗೆ ಬಂದಿರೋದಂತೂ ಉದ್ರೆ ಹೋಗ್ಬಿಡುತ್ತೆ. ಹಾಗಾಗಿ ಎಲ್ಲರೂ ಕೂಡ ಏನಾರು ಮಳೆಗೆ ಬೇರೆ ಕಡೆ ಎಲ್ಲ ಒಂದೊಂದು ಕಡೆ ಮೋಡ ಬಿತ್ತನೆಯನ್ನು ಕೂಡ ಮಾಡ್ತಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ನಮ್ಮ ಸೈಡ್ಗೂ ಏನಾರು ಮಾಡ್ಬೋದಾ, ಏನಾರು ನಿಮ್ಗೇನಾರು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ರೆ ಅದನ್ನು ಕೂಡ ನಮಗೆ ಸ್ವಲ್ಪ ತಿಳಿಸಿ. ಬನ್ನಿ, ಈಗ ನಮ್ಮ ತೋಟದಲ್ಲಿ ನೀವು ನೋಡ್ಬೋದು, ತೋರಿಸ್ತೀನಿ ನೋಡಿ. ಆಳ್ವಾಣ ಏನೋ ಕಡಿತಾ ಇದ್ದೀವಿ. ಕಾಫಿ ಗಿಡದಡಿ ನೀವು ನೋಡ್ಬೋದು, ಒಂಚೂರು ಕೂಡ ಕಾಫಿ ಉದ್ರಿಲ್ಲ. ಫಸಲು ಕೂಡ ಚೆನ್ನಾಗಿದೆ, ಫಸಲು ಕೂಡ ಒಳ್ಳೆ ಚೆನ್ನಾಗಿ ಹಿಡಿದಿದೆ. ಯಾಕಂದರೆ ನೀರೆಲ್ಲ ಹೊಡೆದ್ವಿ, ಗೊಬ್ಬರ ಹಾಕ್ಬಿಟ್ಟು ಕೂಡ ನೀರು ಹೊಡೆದ್ವಿ, ಸ್ಪ್ರೇ ಕೂಡ ಮಾಡಿದ್ವಿ, ಎಲ್ಲ ಕೆಲಸಗಳು ಕೂಡ ಆಗಿದೆ. ಇನ್ನು ಅಲ್ಲಲ್ಲೇ ಸ್ವಲ್ಪ ಹೋಗಿ ಗಿಡ ಹಾಕಬೇಕು. ಯಾಕಂದರೆ ಅವು ಏನಾರು ಮರಗಸಿ ಮಾಡಿಸಿದಾಗ ಒಂದು ಸೈಡ್ ರೆಕ್ಕೆ ಎಲ್ಲ ಹೋಗಿದಾವಲ್ಲ, ಅವಕ್ಕೆ ಎಲ್ಲ ಹೋಗಿ ಗಿಡ ಹಾಕಬೇಕು ಅಂತ ಇದ್ದೀವಿ. ಮತ್ತು ಇನ್ನು ಆಳ್ವಣ ಕೂಡ ಒಂದೊಂದು ಬೈಲಾಗಿರೋ ಜಾಗ ಆಳ್ವಣ ಕೂಡ ಹಾಕ್ಬೇಕು ಅಂತ ಇದ್ವಿ. ಏನೇ ಮಾಡೋಕ್ಕೂ ಕೂಡ ಒಂದು ಸ್ವಲ್ಪ ಮಳೆ ಬಿಡಲೇಬೇಕು. ಈಗ ಹಾಕ್ಬಿಟ್ಟು ಏನಾರು ಮತ್ತು ಅವು ಕೂಡ ಸತ್ತೋದ್ರೆ ಕಷ್ಟ. ಹಂಗಾಗಿ ಹಾಕ್ತಾ ಇಲ್ಲ, ಅವಿ ಬಿಸಿಲಲ್ಲ. ಹಾಗಾಗಿ ನಿಮ್ಮ ಕಡೆ ಎಲ್ಲ ಯಾವ ಥರ ಇದೆ ಕಂಡೀಷನ್ನು ತೋಟದಲ್ಲಿ ಏನೋ ಅನ್ನೋದನ್ನ ಕೂಡ ಒಂದ್ಸತಿ ಕಮೆಂಟ್ನ ಮಾಡಿ. ಮತ್ತು ನೀವು ನೋಡಿದ್ರಲ್ಲ ಕಾಫಿ ನಮ್ಮದ್ರಲ್ಲಿ ಯಾವ ಥರನೂ ಉದ್ರಿಲ್ಲ. ಯಾಕಂದರೆ ನಾವು ನೀರನ್ನು ಕೊಟ್ವಿ ಚೆನ್ನಾಗಿ ಬಿಸಿಲು ಕಾಲದಲ್ಲಿ. ಹಂಗಾಗಿ ನಿಮ್ಮ ತೋಟದಲ್ಲಿ ಏನಾದರೂ ಕೂಡ ಈ ಥರ ಡ್ರಾಪ್ ಆಗ್ತಿದ್ರೆ ಏನಾದ್ರು ಇದ್ದರೆ ಸ್ವಲ್ಪ ಕಮೆಂಟ್ನ ಮಾಡಿ. ಅದಕ್ಕೆ ಏನಾದರೂ ಒಂದು ನಮಗೆ ಬೇರೆಯವ್ರು ಯಾರಾದರೂ ಆಗಲೇ ಅದಕ್ಕೊಂದು ಸಜೆಷನ್ನ ಕೊಡ್ಬೋದು, ಅಥವಾ ನಮಗೆ ಗೊತ್ತಿರೋ ಅದಕ್ಕೆ ಏನಾದ್ರು ಒಂದು ಸಜೆಷನ್ನ ಕೊಡ್ತೀನಿ ಕಮೆಂಟ್ ಮೂಲಕ. ಹಾಗಾಗಿ ಗೈಸ್, ಇನ್ನೊಂದು ವಿಷಯ ಏನಪ್ಪ ಅಂದರೆ, ಯಾವತ್ತೂ ಕೂಡ ಆಳ್ವಾಣ ಕಡಿವಾಗ ಸಿಗಿಯೋ ಥರ ಕಡಿಬಿಡಿ.
ಯಾವಾಗಲೂ ಕೂಡ ಆಳ್ವಾನ ಸಿಗಿದಿಲ್ದಂಗೆ ಕಡೀರಿ. ಯಾಕಂದರೆ ಸಿಗೋದು ಬಿಟ್ರೆ ಈಗ ಒಂದು ಮರದಲ್ಲಿ ಒಂದು 3-4 ಕೊನೆ ಇರುತ್ತೆ ಅಂದರೆ ಅದರಲ್ಲಿ 2-3 ಕೊನೆ ಸಿಗೋದು ಬಿಡ್ತು ಅಂದರೆ ಒಂದು 2 ಕೊನೆ ಚೆನ್ನಾಗಿರುತ್ತೆ. ಅವಾಗೇನಾಗುತ್ತೆ ಅಂದರೆ ಆಳ್ವಾಣ ಸಾಯೋ ಚಾನ್ಸಸ್ ಇರುತ್ತೆ, ಅಂದರೆ ಒಣಗೋ ಚಾನ್ಸಸ್ಸು. ಹಾಗಾಗಿ ಆಳ್ವಾಣ ಯಾರು ಕೂಡ ಸಿಗಿಬೇಡಿ, ಸಿಗಿಯೋ ಥರ ಕಡಿಯೋಕ್ಕೆ ಕಡಿಸ್ಲು ಕೂಡ ಹೋಗಬೇಡಿ, ನೀಟಾಗಿ ನೋಡಬೇಡಿ ಕಡಿಸಿ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಯಾರು ಕೂಡ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಮತ್ತು ಈ ಕಡೆ ಬೇಲೂರು ಕಡೆ ರೂಟಲ್ಲಿ ಇರೋವಂಥವ್ರು ಕಾಫಿ ತೋಟಕ್ಕೆ ಬೆಳಗ್ಗೆ ಬೇಗ ಕೂಡ ಯಾರು ಕೂಡ ಎದ್ದು ಹೋಗೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆಲ್ಲ ಗೊತ್ತು, ಆನೆಗಳುಂಟು, ಆನೆಗಳು ಎಲ್ಲ ಕಡೆನೂ ಕೂಡ ಓಡಾಡ್ತಿದೆ. ಪಾಪ ಅದ್ರ ಪಡೆಗೆ ಅದು ಹೋಗ್ತಾ ಇರುತ್ತೆ, ಅದು ಯಾರಿಗೂ ಕೂಡ ಏನು ತೊಂದರೆ ಮಾಡೋದಿಲ್ಲ. ನಾವು ಕೂಡ ಅದಕ್ಕೆ ಹೋಗಿ ಏನಾರು ಅದು ಕೂಡ ಗಾಬರಿಯಾಗಿ ಅದರಿಂದ ಅನಾಹುತಗಳು ಆಗೋದು ಬೇಡ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಕೇಳ್ಕೊಳ್ಳೋದು ಏನಂದರೆ ಆದಷ್ಟು ತೋಟದ ಕೆಲಸಗಳಿಗೆ ಏನಾರು ಮಾಡಿಸ್ತಿದ್ರೆ ಬೆಳಗ್ಗೆನೆ ಜನ ಕರ್ಕೊಂಡು ಡಬಲ್ ಕೆಲಸ ಮಾಡ್ತಾರಲ್ಲ, ಆ ಥರ ಯಾರು ಕೂಡ ಮಾಡ್ಕೊಳಕ್ಕೆ ಹೋಗಬೇಡಿ. ಇವತ್ತೆಲ್ಲ ನಾಳೆ ಕೆಲಸ ಮಾಡ್ಬೋದು ಜೀವ ಇದ್ರೆ. ಹಾಗಾಗಿ ಆನೆಗಳು ಯಾವುದೇ ರೂಟಲ್ಲಿ ಆ ಕಡೆ ಓಡಾಡ್ತಿರುತ್ತೆ ಅಂತ ಯಾರಿಗೂ ಕೂಡ ಹೇಳೋಕ್ಕಾಗಲ್ಲ. ಅದು ಬೇಕು ಅಂತ ಯಾರಿಗೂ ಕೂಡ ಏನು ತೊಂದರೆ ಮಾಡಲ್ಲ. ಯಾಕಂದರೆ ಅದಕ್ಕೂ ಒಂದು ಭಯ ಅನ್ನೋದಿರುತ್ತಲ್ಲ, ನಮಗೆ ಈಗ ಆನೆ ನೋಡ್ರೆ ಭಯನೋ ಹಾಗೆ ಅದಕ್ಕೂ ನಾವೇನಾದ್ರು ಮಾಡ್ತೀವಿ ಅನ್ನೋ ಭಯ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನೋಡ್ಕೊಂಡು ಓಡಾಡಿ ಅಂತ ಹೇಳ್ತೀನಿ. ಯಾಕಂದರೆ ನಮ್ಮ ಬಿಕ್ಕೋಡು ಭಾಗದಲ್ಲಿ ಅಂತೂ ಸಿಕ್ಕಾಪಟ್ಟೆ ಆನೆಗಳಿವೆ. ಹಾಗಾಗಿ ಬಿಕ್ಕೋಡು, ಅಂಕೇಳಿ, ನಿಂಗೇನಹಳ್ಳಿ, ಉದಯವಾರ, ಗುಡ್ಬೆಟ್ಟ ಎಸ್ಟೇಟು, ಅರಳ್ಳಿ, ಈ ಥರ ಸುತ್ತಮುತ್ತ ಪ್ಲೇಸಸ್ ಎಲ್ಲ ಕಡೆನೂ ಉಂಟು. ಈಗ ಹಂಗಾಗಿ ಪ್ರತಿಯೊಬ್ಬರು ಕೂಡ ನೋಡ್ಕೊಂಡು ಆದಷ್ಟು ಓಡಾಡಿ. ಕತ್ಲೆಲ್ಲೂ ಕೂಡ ಯಾರು ಕೂಡ ಜಾಸ್ತಿ ಓಡಾಡೋಕ್ಕೆ ಹೋಗಲೇಬೇಡಿ. ಮತ್ತು ಇವಾಗ ನಮ್ಮ ತೋಟದಲ್ಲೂ ಕೂಡ ಬಂದು ಹೋಗ್ತಾ ಉಂಟು, ಒಂದು ಸತಿ ಏನೋ ಬಂದು ಹೋಗಿದೆ ಈ ವರ್ಷದಲ್ಲಿ. ಬಟ್ ಯಾವುದೂ ಕೂಡ ಏನು ಕೂಡ ತೊಂದರೆ ಮಾಡಿಲ್ಲ. ಯಾಕಂದರೆ ನಾವು ಕೂಡ ಅದಕ್ಕೆ ಪಟಾಕಿ ಹೊಡೆಯೋದಾಗಲಿ ಏನೇ ಆಗಲಿ ಏನು ಕೂಡ ಮಾಡಿ ಓಡ್ಸೋಕೆ ಹೋಗಲ್ಲ. ಅದ್ರ ಪಾಡಿಗೆ ಅದು ಹೋಗಲಿ ಅಂತ ಹೇಳ್ಬಿಟ್ಟು ನಾವೇ ಬಿಡ್ತೀವಿ. ಫಾರೆಸ್ಟ್ನವ್ರು ಬಂದರೂ ಕೂಡ ಅವ್ರಿಗೂ ಕೂಡ ಹೇಳ್ತೀವಿ, ಏನು ತೊಂದರೆ ಮಾಡೋಕೆ ಹೋಗಬೇಡಿ, ಅದ್ರ ಪಾಡು ಅದಕ್ಕೆ ಹೋಗ್ತವೆ ಬಿಡಿ, ಅದಕ್ಕೇನು ಗಾಬರಿ ಮಾಡಬೇಡಿ, ಆಮೇಲೆ ತೋಟ ಎಲ್ಲ ಹಾಳು ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ಅವ್ರಿಗೇನು ಪಟಾಕಿ ಹೊಡೆಯೋಕ್ಕಾಗಲಿ ಏನೇ ಆಗಲಿ ಓಡ್ಸೋಕ್ಕಾಗಲಿ ಬಿಡೋದಿಲ್ಲ. ಅದು ಹೋಗೋ ತನಕ ಅವರು ಕೂಡ ಇದ್ದು ನೋಡ್ಬಿಟ್ಟು ಇದು ಮಾಡಿ ಹೋಗ್ತಾರೆ. ಹಾಗಾಗಿ ನಿಮ್ಮ ಕಡೆನೂ ಕೂಡ ಏನಾದ್ರು ಇದ್ದರೆ ನೀವು ಕೂಡ ಪಟಾಕಿ ಹೊಡೆಯೋದಾಗಲಿ ಅದಕ್ಕೆ ಹಿಂಸೆ ಮಾಡೋದಾಗಲಿ ಓಡ್ಸೋಕೆ ಹೋಗೋದಾಗಲಿ ಯಾರು ಕೂಡ ಮಾಡೋಕೆ ಹೋಗ್ಬೇಡಿ. ಅವು ಪಡೆಗೆ ಹೋಗ್ತವೆ, ಏನು ಕೂಡ ತೋಟದಲ್ಲಿ ಏನು ಕೂಡ ಹಾಳು ಮಾಡೋದಿಲ್ಲ. ಹಾಗಾಗಿ ಈ ವಿಡಿಯೋ ಏನಾದ್ರು ನಿಮಗೆ ಯೂಸ್ಫುಲ್ ಅನಿಸ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರು ಕಾಫಿ ಪ್ಲಾಂಟರ್ಸ್ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಇನ್ನೂ ಯಾರು ವಿಡಿಯೋ ನೋಡಿದ್ಮೇಲೆ ಕೂಡ ನಮ್ಮ ಪೇಜ್ನ ಫಾಲೋ ಮಾಡಿಲ್ವೋ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.